Beauties of farm. Hi, so welcome back to my new vlog, guys. ಇವತ್ತಿನ vlog ಶುರು ಮಾಡ್ತಿರೋದ್ರೆ ಒಬ್ಬ ಬರೇ ಇದ್ದ. ಇವತ್ತು ಸಂಡೇ. ನಾನು ಇವತ್ತು ಆಟಾಡಕ್ಕೆ ಹೋಗಲಿಲ್ಲ, ಯಾಕಂದರೆ ಕಾಲು ಫುಲ್ ಪೇನ್ ಇತ್ತು, ಅದಕ್ಕೆ ಆಟಾಡಕ್ಕೆ ಹೋಗಲಿಲ್ಲ. ಟೈಮ್ ಒಂದು 8:45 ಆಗಿದೆ. ಆಮೇಲೆ ನೆನ್ನೆ ಸೃಷ್ಟಿ ಇದ್ದಿದ್ದ ದಿನ ಹಾಲು ಎರೆಯೋಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ನಮ್ಮಮ್ಮ ಮತ್ತು ನಮ್ಮ ತಂಗಿ ಒಯ್ತಿದ್ದಾರೆ. ಅದು ವ್ಲಾಗಲ್ಲಿ ಬರುತ್ತೆ. ಆಮೇಲೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸ್ತು ಅಂತ. ಈಗ ವಾಂಗಿಬಾತ್ ಆಗಿದೆ, ನಾಷ್ಟ ಮಾಡ್ತಿದ್ದಾರೆ, ಕಲಿಸ್ತಾ ಇದ್ದಾರೆ. ನಾನು ಓದ್ಕೋಬೇಕು, ಇವತ್ತು ಪೂರ್ತಿ ಓದ್ಕೊಳ್ಳೋದಿದೆ, ಯಾಕಂದರೆ ನೆನ್ನೆ ಕೂಡ ಏನು ಓದ್ಕೊಳ್ಳೋಕ್ಕಾಗಲಿಲ್ಲ, ಅಷ್ಟೊಂದು ಓದ್ಕೊಳ್ಳೋಕ್ಕಾಗಲಿಲ್ಲ. ಇವತ್ತು 3 ಸಬ್ಜೆಕ್ಟ್ ಆದರೆ 2 ಸಬ್ಜೆಕ್ಟ್ ಪಕ್ಕ ಓದ್ಕೋಬೇಕು. ಆಮೇಲೆ ಏನೋ ಸಬ್ಜೆಕ್ಟ್ ಆದರೆ ಓದ್ಕೋತೀನಿ, ಇಲ್ಲಾಂದರೆ ಇಲ್ಲ, ಯಾಕಂದರೆ ಮಂಡೇ 2 ಎಕ್ಸಾಮ್ ಬರೋದು ಬಂದಷ್ಟೇ ಮಂಗಳವಾರ ಸೋಮವಾರ ಸಂಜೆ ಬಂದು ಓದ್ಕೋಬೇಕಾಗುತ್ತೆ. ಸೈನ್ಸ್ ನಾಳೆ ಮಂಗಳವಾರ ಬರೆಯೋಕ್ಕೆ. ಬನ್ನಿ ಓದ್ಕೊಳ್ಳೋದಿದೆ. ಆಮೇಲೆ ನನ್ನ ತಂಗಿ ಮೊಬೈಲ್ ನೋಡ್ತಾವಳೆ, ಇಲ್ಲಿ ನೋಡ್ಬೋದು. ಬೆಳಗ್ಗೆ ಆಯಿತು ಅಂತಂದರೆ ಮೊಬೈಲು. ಎಲ್ಲರೂ ಇದೇ ಮಾಡೋದು, ನಮ್ಮ ಮನೇಲಿ ಮಾತ್ರ ಅಂತಲ್ಲ. ಬನ್ನಿ ಗೈಸ್. ಸೊ ಫೈನಲಿ ವಾಂಗಿಬಾತ್ ಆಗಿದೆ, ಇಲ್ಲಿ ನೋಡ್ಬೋದು. ವಾಂಗಿಬಾತ್ ಆಗಿದೆ. ಆಮೇಲೆ ನಮ್ಮಮ್ಮ ನಾಷ್ಟ ಮಾಡಲ್ಲ, ಪೂಜೆ ಮಾಡಿಬಿಟ್ಟು ಬರೋ ತನಕ. ನೆನ್ನೆನೇ ಮಾಡಬೇಕಾಗಿತ್ತು, ಬಟ್ ಟೈಮ್ ಇರಲಿಲ್ಲ ಮಾಡೋಕ್ಕೆ. ನೀವೇ ನೋಡಿದ್ರಿ, ನಮ್ಮಪ್ಪ ಒಂದು 2 ಅವರ್ 3 ಅವರ್ ಮನ್ಗಿದ್ರು. ನಾನು ಅದಕ್ಕೆ ಓದ್ಕೊಳಕ್ಕಾಗಲಿಲ್ಲ. ಅಂಗಡಿಲೇ ಹೋಗಿ ಓದ್ಕೋಬೇಕು ಅಂದ್ಕೊಂಡೆ, ಆಗಲಿಲ್ಲ. ವಿಡಿಯೋ ಎಡಿಟಿಂಗ್ ಮಾಡೋಂಗಿತ್ತು, ಶಾರ್ಟ್ಸ್ ಹಾಕಿದೆ, ಇದೆಲ್ಲ ಮಾಡೋ ತನಕ ಟೈಮ್ ಆಯ್ತಿದೆ. ಬನ್ನಿ, ಇವತ್ತು ಮಾತ್ರ ಫುಲ್ಲು ಓದ್ಕೋಬೇಕು. ಓದ್ಕೊಂಡು ಈಗ ತಿನ್ಕೊಂಡು ವಾಂಗಿಬಾತು ಅಂಗಡಿಗೆ ಹೋಗಬೇಕು. ಅಂಗಡಿಗೆ ಹೋಗಿದ್ದು ಬಂದು ನಾನು ಓದ್ಕೊಳ್ಳೋದು ಸ್ಟಾರ್ಟ್ ಮಾಡ್ತೀನಿ. ಬನ್ನಿ. ಓಕೆ ಫ್ಯಾಮ್, ಸೊ ಫೈನಲಿ ನಾನು ಅಂಗಡಿಯಿಂದ ಬಂದೆ. ಈಗ ಓದ್ಕೋಬೇಕು. ಟೈಮ್ ಒಂದು 10:20 ಆಗಿದೆ. ಬನ್ನಿ ಓದ್ಕೊಳ್ಳೋಣ. ಈಗ ಸ್ಟಾರ್ಟ್ ಮಾಡಿದ್ರೆ ಏನು ಮಧ್ಯಾಹ್ನನೇ ಸ್ಟಾಪ್ ಮಾಡಬೇಕು, ಯಾಕಂದರೆ ಫುಲ್ಲು ಓದೋದಿದೆ. 2 ಸಬ್ಜೆಕ್ಟು ಇದೆ, ಬಟ್ ಇಂಗ್ಲೀಷ್ ಓಕೆ ಫ್ಯಾಮ್. ಸೊ ಫೈನಲಿ ಅವರು ಹೋಗಿ ಹುತ್ತಕ್ಕೆ ಪೂಜೆ ಮಾಡೋದು ಬಂದರು. ನಾನು ಅಂಗಡಿಲಿದ್ದೆ. ನಾವು ಯಾಕಂದರೆ ಕಾಲು ಸ್ವಲ್ಪ ಪೇನ್ ಹೋಗಿಲ್ಲ. ಈಗ ಓದ್ಕೋಬೇಕು, ಮುಂದೆ ಓದ್ಕೊಳ್ಳೋಣ. ಓಕೆ ಫ್ಯಾಮ್. ಸೊ ಫೈನಲಿ ಮಧ್ಯಾಹ್ನ ಊಟ ಆಗಿದೆ. ಮೊಟ್ಟೆ ಸಾರು ಮಾಡಿದ್ದಾರೆ. ಅನ್ನ ಮತ್ತು ಮೊಟ್ಟೆ ಸಾರು ತಿನ್ಕೊಂಡು ಓದ್ಕೋಬೇಕು ಪುನಃ. ಬನ್ನಿ. ಓಕೆ ಫ್ಯಾಮ್. ಸೊ ಮಧ್ಯಾಹ್ನ ನಾನು ಊಟ ಮಾಡಿಕೊಂಡು 1 ಅವರ್ ಮನ್ಗಿ 4:45 ಗಂಟೆ ಇಷ್ಟೊತ್ತಿಗೆ ಎದ್ದು ಪುನಃ ಓದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. 6 ಗಂಟೆ 6:30 ತನಕ ಓದ್ಕೊಂಡು ಈಗ ವ್ಲಾಗು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಇನ್ನೂ ನೆನ್ನೆ ವ್ಲಾಗ್ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ. ಆಮೇಲೆ ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿದ್ದೇನೆ ನೆನ್ನೆ ಮೊನ್ನೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತಂದರೆ ನಗರಕ್ಕೆ ಹೋಗ್ತಾಯಿದ್ದೀನಿ ಶಾಪಿಂಗ್ ಮಾಡೋಕ್ಕೆ. ಬಟ್ಟೆ ತಗೊಬರ್ತೀನಿ. ಬಟ್ ಇವತ್ತು ರಿವೀಲ್ ಮಾಡೋಲ್ಲ, ನಾಳೆ ರಿವೀಲ್ ಮಾಡ್ತೀನಿ. ಆಮೇಲೆ ಕೇಕ್ ಕೂಡ ಆರ್ಡರ್ ಮಾಡ್ತೀನಿ. ಯಾವ ಕೇಕು, ಅದ್ರ ಮೇಲೆ ನೇಮ್ ಏನಿರುತ್ತೆ, ಬಟ್ ನನ್ನ ನೇಮ್ ಅಂತೂ ರಿವೀಲ್ ಮಾಡಲ್ಲ ಯಾರಿಗೂ. ಜೀವನ್ ಬಿಟ್ರೂ ನಂದು ಇನ್ನೊಂದು ನೇಮ್ ಇದೆ, ಬಟ್ ಆ ನೇಮ್ ರಿವೀಲ್ ಮಾಡಲ್ಲ ನಾನು.
ಬನ್ನಿ ಈಗ ನಗರ್ಕೋಬೇಕು, ಒಂದು ಶೂಟ್ ಹಾಕೊಂಡು ಬರೋಣ ಬನ್ನಿ. ಓಕೆ ಫ್ಯಾಮ್, ಸೊ ಫೈನಲಿ ನಾವು ಬಟ್ಟೆ ತಗೊಂಡು ಬಂದ್ವಿ. ಆಮೇಲೆ ಬಟ್ಟೆ ಹಾಕಿ ನೋಡಿದೆ, ಟೈಟ್ ಅನಿಸ್ತು, ಅದಕ್ಕೇ ಎಕ್ಸ್ಚೇಂಜ್ ಮಾಡಿ ಬಟ್ಟೆ ತೊಗೊಬಂದ್ವಿ. ಇವತ್ತು ತೋರಿಸಲ್ಲ, ನಾಳೆ ಬಟ್ಟೆ ತೋರಿಸ್ತೀನಿ. ಈಗ ಟೈಮ್ ಒಂದು 9:30 ಆಗಿದೆ. ಅನ್ನೋ ಸಾಂಬಾರು ಆಗಿದೆ, ಮಾಮೂಲಿ ನೆನ್ನೆ ಸಾಂಬಾರು, ಮಧ್ಯಾಹ್ನ ಸಾಂಬಾರು. ಮಾತಾಡಬೇಕಾದ್ರೆ ಏನೇನು ಮಾತಾಡ್ಬಿಡ್ತೀನಿ ಗೊತ್ತಾಗಲ್ಲ. ಬನ್ನಿ ತಿನ್ಕೊಂಡು ಮುಂದಿನ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ಯಾಮ್, ಸೊ ಫೈನಲಿ ತಿನ್ಕೊಂಡು ಊಟ ಮಾಡಿ ನಾನು ಓದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಈಗ ಟೈಮ್ ಒಂದು 11:15 ಆಗಿದೆ. ನಾನು ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಓದ್ಕೊಂಡೆ ಶ್ರೀಲಂಕ, ಈಗ ಮನಿಕೋತೀನಿ, ಬೆಳಗ್ಗೆ ಓದ್ಕೋತೀನಿ. ಇಂಗ್ಲೀಷ್ ಒಂದು ಸ್ವಲ್ಪ ಓದೋದಿದೆ. ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಟುಮಾರೋ. ಅಂದರೆ ನಾಳೆ ಬಾಯ್, ಟೇಕ್ ಕೇರ್. ಆ್ಯಂಡ್ ನಾಳೆ ಕ್ರೇಜಿ ವ್ಲಾಗ್ ಬರೋಂಗಿದೆ, ಏನೋ ಅಂತ ನಿಮ್ಗೆ ಗೊತ್ತಿರುತ್ತೆ. ಟೇಕ್ ಕೇರ್.